ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ? ಅದರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ? ಇನ್ಕಮ್ ಏನು ಬರ್ತಿಲ್ವಾ? ಬರೋ ಸಂಬಳದಲ್ಲಿ ಜೀವನ ನಡೆಸಕ್ ಆಗ್ತಿಲ್ವಾ? ಸೈಡ್ ಬಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆನಾ? ಹಾಗಾದ್ರೆ ಚಿಂತೆ ಬಿಟ್ಬಿಡಿ, ರಿಯಲ್ ಎಸ್ಟೇಟ್ ಬಿಸ್ನೆಸ್ಗೆ ಬನ್ನಿ. ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ. ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ಹೊಸ ತಿರುವು ಕೊಡುತ್ತೆ. ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಜೋಡಿಸಿ. ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ 1 ಸರ್ವಿಸ್ ಕೊಡ್ತಾರೆ. ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ, ನಿಮ್ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ, ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ. ಇವರ ಲೇಔಟ್ಗಳು ಇರುವ ಸ್ಥಳ ಲಿಂಗಸ್ಕೂರು, ಮಾನ್ವಿ, ಹಟ್ಟಿ, ಕವಿತಾಳ ಹಾಗೂ ಶಹಾಪುರ. ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು. ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ. ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ ನ ಲೀಡ್ ಮಾಡ್ಕೊಳ್ಳಿ. ಪಟ್ಟಣದ ತಹಸೀಲ್ದಾರ್ ಕಚೇರಿಯಲ್ಲಿ ಕರ್ನಾಟಕ ಲೋಕಾಯುಕ್ತ ರಾಯಚೂರು ವತಿಯಿಂದ ನಡೆದ ಸಾರ್ವಜನಿಕ ಕುಂದುಕೊರತೆ ಮತ್ತು ಅಹವಾಲು ಸ್ವೀಕಾರ ಕಾರ್ಯಕ್ರಮದಲ್ಲಿ ಲೋಕಾಯುಕ್ತ ಪ್ರಭಾರಿ ಉಪ ಅಧೀಕ್ಷಕರಾದ ರವಿ ಪುರುಷೋತ್ತಮ ಸಾರ್ವಜನಿಕರಿಂದ ಅಹವಾಲುಗಳನ್ನು ಸ್ವೀಕರಿಸಿ ಮಾತನಾಡಿದರು. ಸಾರ್ವಜನಿಕರಿಗೆ ಸರ್ಕಾರಿ ಕಚೇರಿಗಳಲ್ಲಿ ಅಗತ್ಯವಾದ ಕೆಲಸಗಳನ್ನು ಮಾಡಿಕೊಡುವುದಕ್ಕೆ ಹಾಗೂ ದಾಖಲೆ ಪ್ರಮಾಣ ಪತ್ರಗಳನ್ನು ಪಡೆಯುವುದಕ್ಕೆ ಅನಗತ್ಯ ವಿಳಂಬವಾದಲ್ಲಿ ಹಾಗೂ ಅಧಿಕಾರಿಗಳು ಹಣದ ಬೇಡಿಕೆ ಇಟ್ಟಲ್ಲಿ ಕೂಡಲೇ ಲೋಕಾಯುಕ್ತರಿಗೆ ಲಿಖಿತವಾಗಿ ದೂರು ನೀಡಿದ್ದಲ್ಲಿ ಸ್ಥಳದಲ್ಲಿ ಪರಿಹರಿಸಬಹುದಾದವುಗಳನ್ನು ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿ ಪರಿಹಾರ ಕಲ್ಪಿಸಲಾಗುವುದು. ತನಿಖೆ ನಡೆಸಬಹುದಾದ ಪ್ರಕರಣಗಳಲ್ಲಿ ಉಪಲೋಕಾಯುಕ್ತರಲ್ಲಿ ಅನುಮತಿ ಪಡೆದು ತನಿಖೆ ನಡೆಸಿ ಕ್ರಮ ಕೈಗೊಳ್ಳಲಾಗುವುದು. ವಿವಿಧ ಇಲಾಖೆಗಳ ಅಧಿಕಾರಿಗಳು ಸಾರ್ವಜನಿಕರಿಂದ ಬಂದ ಅರ್ಜಿಗಳು ಕಾನೂನಾತ್ಮಕವಾಗಿದ್ದಲ್ಲಿ ಪರಿಶೀಲಿಸಿ 15 ದಿನಗಳೊಳಗಾಗಿ ಕೈಗೊಂಡಿರುವ ಕ್ರಮಗಳ ಬಗ್ಗೆ ಅರ್ಜಿದಾರರಿಗೆ ಹಾಗೂ ಲೋಕಾಯುಕ್ತ ಕಚೇರಿಗೆ ಹಿಂಬರಹದೊಂದಿಗೆ ಮಾಹಿತಿ ನೀಡಬೇಕು. ಇಂದು ನಡೆದ ಸಾರ್ವಜನಿಕ ಕುಂದುಕೊರತೆ ಮತ್ತು ಅಹವಾಲು ಸ್ವೀಕಾರ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರಿಂದ ಒಟ್ಟು 13 ಅರ್ಜಿಗಳನ್ನು ಸ್ವೀಕರಿಸಲಾಗಿದ್ದು, ಅವುಗಳಲ್ಲಿ ಪಡಿತರ ಚೀಟಿಗಾಗಿ ಬಂದ 4 ಅರ್ಜಿಗಳನ್ನು ಹಾಗೂ ಆದಾಯ ಪ್ರಮಾಣ ಪತ್ರಕ್ಕಾಗಿ ಸಲ್ಲಿಸಿದ ಅರ್ಜಿ, ಪಹಣಿ ತಿದ್ದುಪಡಿಗಾಗಿ ಬಂದ 4 ಅರ್ಜಿಗಳನ್ನು ಸ್ಥಳದಲ್ಲಿ ಪರಿಶೀಲಿಸಿ ಕ್ರಮ ಕೈಗೊಳ್ಳಲಾಗಿದೆ. ಉಳಿದ ಅರ್ಜಿಗಳ ಬಗ್ಗೆ ಸಂಬಂಧಿಸಿದ ಅಧಿಕಾರಿಗಳೊಂದಿಗೆ ಪರಿಶೀಲನೆ ನಡೆಸಿ ಕ್ರಮ ಕೈಗೊಳ್ಳಲಾಗುವುದು. ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡಿರುವ ಕುರಿತು ಅರ್ಜಿ ಬಂದಿದ್ದು, ಸರ್ಕಾರಿ ಅಧಿಕಾರಿಗಳು ಸರ್ಕಾರದ ಜಾಗವನ್ನು ಅತಿಕ್ರಮಿಸಿದರೂ ಕೂಡ ತೆರವುಗೊಳಿಸುವುದಕ್ಕೆ ಕ್ರಮ ಕೈಗೊಳ್ಳದೇ ಇರುವುದು ಸರಿಯಲ್ಲ ಎಂದು ತಿಳಿಸಿದರು. ಲೋಕೋಪಯೋಗಿ ಇಲಾಖೆಯಿಂದ 2,50,000 ಬಾಡಿಗೆ ಕೊಡ್ತಾರೆ. 250 ವಿದ್ಯಾರ್ಥಿಗಳು ವಾಸ ಮಾಡ್ತಾರೆ. ಒಂದೊಂದು ರೂಮ್ ಅಲ್ಲಿ 30 ಜನ ವಿದ್ಯಾರ್ಥಿಗಳು ಆಗ್ತಾ ಇದ್ದಾರೆ. ಅಲ್ಲಿ ಶೌಚಾಲಯ ಸಮಸ್ಯೆ ಇದೆ. ಆಮೇಲೆ 4 ಫ್ಲೋರಿಗೆ ಯಾವುದೇ ರೀತಿಯಾದಂತ ಫೈರ್ ಎಕ್ಸ್ಟಿಂಗ್ವಿಷರ್ ಇಲ್ಲ. ಅಲ್ಲಿ ಅಗ್ನಿಶಾಮಕ ಏನಾದ್ರು ದುರಂತ ಆದ್ರೆ ಏನೂ ಇಲ್ಲ. ಸರ್ಕಾರದಿಂದ ಮುನ್ಸಿಪಾಲಿಟಿ ಅವರು ಆಲ್ರೆಡಿ ತಿರಸ್ಕರಿಸಿದ್ದಾರೆ. ಯಾವುದೇ ರೀತಿಯಿಂದ ಪರವಾನಗಿ ಪಟ್ಟಿಲ್ಲ, ಬಿಲ್ಡಿಂಗ್ ಕಟ್ಟಡ ಇಲ್ಲ, ಎನ್ಎ ಇಲ್ಲ, ಯುಜಿಡಿ ಇಲ್ಲ, ಯಾವುದೇ ಇಲ್ಲ. ಎಲ್ಲ ಷರತ್ತುಗಳು ಅಚೀವ್ ಸರ್. 16 ನಂಬರ್ ತಗೊಂಡಿದ್ದಾರೆ. ಮೊನ್ನೆ ಅಲ್ಲೇ ವಸತಿ ನಿಲಯ ಪಕ್ಕದಲ್ಲಿ ಸ್ಕೂಲಲ್ಲಿ ಹಾವು ಕಚ್ಚಿ ಹುಡುಗ ಸಾವು ನೋಡೋದಲ್ಲಿ ಇದ್ದಾರೆ. ಆ ಬಿಲ್ಡಿಂಗ್ ಇನ್ಶೂರೆನ್ಸ್ ಇಲ್ಲ ಅಂತಂದ್ರೆ ಕಂದಾಯ ಇಲಾಖೆಯವರಿಗೆ ನಾನು ಮನವಿ ಪತ್ರ ಕೊಟ್ಟಿದ್ದೀನಿ ಸರ್. 17/8/2024 ತಗೊಂಡಿದ್ದಾರೆ ಸರ್. ಇದುವರೆಗೂ ಏನು ಮಾಡಿಲ್ಲ ಸರ್. ಕೃಷೇತರ ಭೂಮಿ ಅಂತ ಹೇಳ್ತಾರೆ ಸರ್. ಕೃಷೇತರ ಭೂಮಿಯಲ್ಲಿ ಸರ್ಕಾರಿ ಹಾಸ್ಟೆಲ್ ನಡೆಸಕತ್ತಾರ. ನಾಳೆ ಮಕ್ಕಳಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾರು ಜವಾಬ್ದಾರ ಆಗ್ತಾರೆ ಸರ್? ದಿನಾ ಬಂದ್ರೆ ಸರ್ ಚರಣ್ ಸಿಂಗ್ ಆರೈ ಅಂತ ಇರೋದೇ ಇಲ್ಲ ಸರ್ ಆಫೀಸಲ್ಲಿ. ಸಾಹೇಬ್ರಿಗೆ ಕೇಳಿದ್ರೆ ಒಂದು ಹೇಳ್ತಾರೆ ಸರ್. ಅದು ಯಾವುದಕ್ಕೂ ಸಂಬಂಧ ಇರಲ್ಲ ಸರ್. ಸಮಸ್ಯೆ ಇದೆ, ವಿದ್ಯಾರ್ಥಿಗಳ ಜೀವನ ಐತಲ್ಲಿ. ನಾಳೆ ಓದಿ ದೇಶಕ್ಕೆ ಏನಾದ್ರೂ ಆಗೋರು ಆ ಸಮಸ್ಯೆ ನೋಡ್ರಿ ಸರ್ ಅಂತಂದ್ರೆ ಅದ್ರ ಬಗ್ಗೆ ಏನು ಗಮನ ಇಲ್ಲ ಸರ್. ರಸ್ತೆ ಮೇಲೆ ಬಿಲ್ಡಿಂಗ್ ಕಟ್ಟಿದ್ದಾರೆ ಸರ್. 5 ಅಂತಸ್ತಿನ ಕಟ್ಟಡ ಇದೆ ಸರ್. ಇಂದಿರಾ ಗಾಂಧಿ ವಸತಿ ನಿಲಯ ಕ್ರೈಸ್ಟ್ ಡಿಪಾರ್ಟ್ಮೆಂಟಿಗೆ ಬರುತ್ತೆ ಸರ್. ಕ್ರೈಸ್ಟ್ ಬರುತ್ತೆ ಸರ್. ಲೋಕಾಯುಕ್ತ ಬೆಂಗಳೂರಲ್ಲೂ ಕೇಸ್ ಮಾಡಿದೀನಿ ಸರ್. ತುಂಬಿದ್ದೀನಿ ಸರ್ ಆಲ್ರೆಡಿ. ವೀರನಗೌಡ ವಕೀಲರು ಅರ್ಜಿ ಸಲ್ಲಿಸಿ ಮಾತನಾಡಿ, ಸರ್ಕಾರದಿಂದ 20 ರೂಪಾಯಿ ಸ್ಟಾಂಪ್ ಪೇಪರ್ಗಳನ್ನು ರದ್ದು ಮಾಡಿ 100 ರೂಪಾಯಿ ಸ್ಟಾಂಪ್ ಪೇಪರ್ಗಳನ್ನು ಬಳಸುವಂತೆ ಆದೇಶ ನೀಡಿದರೂ ಕೂಡ ಪಟ್ಟಣದ ವಿವಿಧ ಸ್ಟಾಂಪ್ ಮಾರಾಟ ಕೇಂದ್ರಗಳಲ್ಲಿ 20 ಮುಖಬೆಲೆಯ ಸ್ಟಾಂಪ್ಗಳನ್ನು ಸಾರ್ವಜನಿಕರಿಗೆ ವಿತರಿಸಲಾಗುತ್ತಿದೆ ಹಾಗೂ ಕಂದಾಯ ಇಲಾಖೆಯಲ್ಲಿ ಬಳಸಲಾಗುತ್ತಿದ್ದ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಉಂಟು ಮಾಡುತ್ತಿರುವ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳುವಂತೆ ಮನವಿ ಸಲ್ಲಿಸಿದರು. ಇವತ್ತು ನಾವು ಸ್ಟ್ಯಾಂಪು ಕಲಮ್ಸಲ್ಲಿ ಹೋದ್ರೆ 100 ರೂಪೀಸೇ ಮಿನಿಮಮ್ ಸ್ಟ್ಯಾಂಪ್ಸ್. ಈ ಮಾನ್ವಿ ತಾಲೂಕಿನಲ್ಲಿ ಏನಾಗಿದೆ ಸರ್, 20 ರೂಪೀಸ್ ಸ್ಟ್ಯಾಂಪ್ಸ್, ಫೇಕ್ ಸ್ಟ್ಯಾಂಪ್ಸ್ ಆಗ್ತಾ ಇದ್ದಾರೆ ಸರ್. ಇದರ
ಇದ್ರ ಬಗ್ಗೆ ನಾನು ಹಲವಾರು ಸಾರಿ ತಹಸೀಲ್ದಾರಿಗೆ ಹೇಳಿದ್ದೀನಿ ಸರ್. ಅಲ್ಲ ಸರ್, ನಾವು ವೈಯಕ್ತಿಕವಾಗಿ ನಾವು ಕಂದಾಯ ಇಲಾಖೆ ಸರ್. ಇದ್ರ ಬಗ್ಗೆ ಸರ್ ಇಲ್ಲ ಸರ್, ಒಂದು 2 ನಿಮಿಷ ಇದ್ರ ಬಗ್ಗೆ ನಾನು ತಹಸೀಲ್ದಾರರಿಗೆ ಲಿಖಿತವಾಗಿ ಕೊಟ್ಟಿದ್ದೀನಿ ಸರ್, ಮೌಖಿಕವಾಗಿ ಹೇಳೀನಿ, ನಾಡ ತಹಸೀಲ್ದಾರ್ಗಳಿಗೆ ಹೇಳೀನಿ, ತಹಸೀಲ್ದಾರ್ ಕಂಪ್ಯೂಟರ್ ಆಪರೇಟರ್ಗಳಿಗೆ ಹೇಳಿ ಸರ್, ಈ ಸ್ಟ್ಯಾಂಪ್ ಕೊಡೋಂಥ ಎಲ್ಲರಿಗೆ ಹೇಳಿದ. ಯಾಕೆ ಹೇಳ್ತೀನಿ ಅಂತಂದರೆ, ನಾನು ಸುಮಾರು ಒಂದು 20 ಬ್ಯಾಂಕಿಗೆ ಲೀಗಲ್ ಅಡ್ವೈಸರ್ ಇದ್ದೀನಿ ಸರ್. ನನ್ನ ಹತ್ರ ಡೈಲಿ ಬರ್ತಾವೆ ಸರ್ ಸ್ಟ್ಯಾಂಪ್ಗಳು. ಏನಂತ ಪ್ರಮಾಣ ಪತ್ರ, ವಂಶಾವಳಿ ಪ್ರಮಾಣ ಪತ್ರ, ಭೂ ಹಿಡುವಳಿ ಪ್ರಮಾಣ ಪತ್ರ, ಏಣಿಗೆ ಪ್ರಮಾಣ ಪತ್ರ, ಈ ರೀತಿ ಬರೋವೆಲ್ಲ ಫೇಕ್ ಬರ್ತಾವೆ ಸರ್. 20 ರೂಪೀಸ್ ಸ್ಟ್ಯಾಂಪ್ ಎಲ್ಲಿ ಇಲ್ಲ, ಬಟ್ ಮಾಲಿನ ಒಳಗಡೆ ಸೃಷ್ಟಿ ಮಾಡಬೇಕು ಸರ್, ಡೈಲಿ ಇರ್ತಾವೆ. ಹಾಗಾಗಿ ಅದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಬೇಕು. ಮತ್ತು ಈ ಇಲಾಖೆಯಲ್ಲಿ ಏನು 1 ಜುಲೈನಿಂದ ಇಲ್ಲಿವರೆಗೂ ತನಿಖೆ ಮಾಡ್ಬೇಕು ಸರ್. ಯಾಕೆ ತನಿಖೆ ಮಾಡ್ಬೇಕಾಯ್ತು ಅಂದ್ರೆಗಿನ ಅಲ್ಲಿ ನಮ್ಮ ಸರ್ಕಾರಕ್ಕೆ ಭಾಳಷ್ಟು ನಷ್ಟ ಉಂಟಾಗಿದೆ ಸರ್. ಇದ್ರ ಬಗ್ಗೆ ನಾನು ಜೆರಾಕ್ಸ್ ಪ್ರತಿಗಳು ಕೂಡ ಕೊಟ್ಟಿದ್ದೀನಿ ಸರ್, ಅದೆಲ್ಲ ಹಚ್ಚಿದ್ದು ಸರ್. ಆಮೇಲೆ DC ಅವರಿಗೆ ಲೆಟರ್ ಮಾಡಿದ್ದೀನಿ ಸರ್, ಇವ್ರಿಗೂ ಕೊಟ್ಟಿದ್ದೀನಿ ಸರ್. ಆಮೇಲೆ ಕಂದಾಯ ಸಚಿವರಾಗಿರ್ತಕ್ಕಂಥ ಬೈರೇಗೌಡರ PA ಫೋನ್ ಮಾಡಿ ಹೇಳಿದ್ದೀನಿ ಸರ್, ಅವ್ರು ನನಗೆ ಕಂಪ್ಲೇಂಟ್ ಕೊಡ್ರಿ ನೀವು ಅಲಾಂಗ್ ವಿತ್ ಡಾಕ್ಯುಮೆಂಟ್ಸು. ನಾನು ತಹಸೀಲ್ದಾರು ಮತ್ತು DC ಅವ್ರ ಮೇಲೆ ಆ್ಯಕ್ಷನ್ ಮಾಡುತ್ತೇನೆ ಅಂತ ದಯಕೇಸಿ ಹೇಳಿದ ಮೇಲೆ ಅವ್ರಿಗೂ ಕಳಿಸಿದ್ದೀನಿ ಸರ್. ರಿಪ್ಲೈ ಬಂದಿಲ್ಲ. ಯಾಕಂತಂದರೆ ನಾವು ತಪ್ಪನೆಗೆ ಸಿಗದಂಗೆ ಆಗುತ್ತೆ ಸರ್. ನಾವು ಕಾನೂನು ಪ್ರಕಾರ ಇರೋರು ಒಂದು ಅಫಿಡವಿಟ್ಗೆ 100 ರೂಪಾಯಿ ಬೆಲೆ ನಿಗದಿ ಮಾಡಿದೆ ಸರ್ಕಾರ. ಈ ಮಾನವ ಬರವೆಲ್ಲ 20 ರೂಪಾಯಿ ಇಲ್ಲಿದೆ ನೋಡ್ತಾರೆ, ಒರಿಜಿನಲ್ ಎಲ್ಲ ಇಲ್ಲಿದೆ. ಇವರೆಲ್ಲ ಇವ್ರು ಡಿಪಾರ್ಟ್ಮೆಂಟಿಗೆ ಕೊಟ್ಟಿರು. ಅಲ್ಲ ನಾನು ಕೊಡಂಗಿಲ್ಲ ಸರ್, ನಿಮ್ಗೆ ಅಲ್ಲಿ ಕೊಟ್ಟಿದ್ದೀನಿ ಆಲ್ರೆಡಿ, ನಿಮ್ಗೆ ಕೊಟ್ಟಿದ್ದೀನಿ, ನಿಮ್ಗೆ ಹೇಳಿದ್ದೀವಿ, ನಿಮ್ಮ ನಾಲೆಜ್ಗೆ 1 ತಿಂಗಳ ಹಿಂದನೇ ಕೊಟ್ಟಿದ್ದೀವಿ ನಾವು. ನೀವು ಏನು ಡೋಂಟ್ ಕೇರ್ ಅದ್ರ ಬಗ್ಗೆ. ಯಾಕಂತಂದ್ರೆ ಇಲ್ಲೇ ನಾವು ಸರ್, ಇವು ನನ್ನ ಹತ್ರ ಬಂದು ಶಾಂಪಲ್ ತೊಗೊಂಡಿನಿ ಸರ್ ಅಷ್ಟೇ. ಅರ್ಧ ಹಾಕಿ ಮತ್ತೆ 100 ರೂಪೀಸ್ ತರಿಸಿ ನಾನು ನನ್ನ ಪ್ರಕಾರ ನಾನು ಮಾಡಿದ್ದೀನಿ. ಅದಕ್ಕೆ ಸೂಕ್ತವಾದಂಥ ಈ ಕಂದಾಯ ಇಲಾಖೆಯಲ್ಲೇ ನೀವು ತನಿಖೆ ಮಾಡ್ಬೇಕು ಸರ್. ತನಿಖೆ ಮಾಡಿ ಕಳಿಸಿ ನನಗೆ ನೀವು ತನಿಖೆ ಕರೆದಂದ್ರೆ ನಾನು ಒರಿಜಿನಲ್ ಸಬ್ಮಿಟ್ ಮಾಡ್ತೇನೆ. ಇದರಲ್ಲಿ ಇವ್ರಿಗೆಲ್ಲರಿಗೂ ಗೊತ್ತೈತೆ ಸರ್. ಇದು 20 ರೂಪೀಸ್ ತೊಗೊಂಡ್ರೆ ಇವರೆಲ್ಲರೂ ಅಪ್ರೂವಲ್ ಮಾಡ್ಯಾರ, ಇವರು ಅಪ್ರೂವಲ್ ಮಾಡ್ಯಾರ ಸರ್. ಅದನ್ನು ತನಿಖೆ ಮಾಡಬೇಕು ಸರ್. ನಾನು ಹೌದು ಸರ್. ಹೌದೌದು, 20 ರೂಪಾಯಿ ಕೊಡೋದು ಇಲ್ಲೀಗಲ್. ಅದಕ್ಕೆ ಕ್ರಮ ಕೈಗೊಂಡು ನಾನು ಹೇಳಿ ನಿಮಗೆ ಏನು ಕ್ರಮ ಕೈಗೊಂಡ್ರೆ ನಿಮ್ಗೆ ಉತ್ತರ ಕೊಡ್ತಾರೆ ಒಂದು ವಾರದೊಳಗೆ. ಆಯ್ತು ಆಗಲಿ ಸರ್, ಅಷ್ಟೇ ಸರ್ ನಮ್ಮ ಕಂಪ್ಲೇಂಟ್. 15 ಡೇಸ್ ಟೈಮ್ ಇರ್ತದೆ. ಆಯ್ತು ಸರ್, ಆಗಲಿ. ಸಾಮಾಜಿಕ ಹೋರಾಟಗಾರ ಪಂಪಾಪತಿ ಹಡಪದ್ ಬಸ್ ನಿಲ್ದಾಣದ ಹತ್ತಿರವಿರುವ ಪುರಸಭೆಯ 40 ಮಳಿಗೆಗಳಿಂದ ಆದಾಯ ಸಂಗ್ರಹಿಸುವಲ್ಲಿ ವಿಫಲರಾಗಿರುವ ಪುರಸಭೆ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಿ ಎಂದು ಮನವಿ ಮಾಡಿದರು. ಆತ್ಮಹತ್ಯೆ ಮಾಡಿಕೊಂಡ ವ್ಯಕ್ತಿಯ ಕುಟುಂಬಕ್ಕೆ ಮೃತ ವ್ಯಕ್ತಿಯ ಮರಣ ಪ್ರಮಾಣ ಪತ್ರ ನೀಡುವಂತೆ, ಖಾಸಗಿ ಶಾಲೆಗಳಲ್ಲಿನ ಅನಧಿಕೃತ ವಿದ್ಯಾರ್ಥಿ ವಸತಿ ನಿಲಯಗಳ ಮೇಲೆ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದರು. ರಾಯಪ್ಪ ವಕೀಲರು, ಬಿಜೆಪಿ ಮಂಡಲ ಅಧ್ಯಕ್ಷರಾದ ಜೆ ಸುಧಾಕರ್, ಪುರಸಭೆ ವತಿಯಿಂದ ಪಟ್ಟಣದಲ್ಲಿನ ಶುದ್ಧ ನೀರು ಪೂರೈಸುವ ಅನಧಿಕೃತ RO ಪ್ಲಾಂಟ್ಗಳಿಂದ ಜನರ ಆರೋಗ್ಯ ಹಾಳಾಗುತ್ತಿದ್ದು ಕ್ರಮ ಕೈಗೊಳ್ಳಿ ಹಾಗೂ ಮೊರಾರ್ಜಿ ವಸತಿ ನಿಲಯದಲ್ಲಿನ ಅವ್ಯವಸ್ಥೆ ಕುರಿತು ಮನವಿ ಮಾಡಿದರು. ಜನಶಕ್ತಿ ಕೇಂದ್ರದ ರಾಜ್ಯಾಧ್ಯಕ್ಷರಾದ ಪ್ರಭುರಾಜ್ ಕೋಡ್ಲಿ ಮನವಿ ಸಲ್ಲಿಸಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸಮುದಾಯಕ್ಕೆ ಮೀಸಲಿಟ್ಟಿರುವ STPS ಅನುದಾನವನ್ನು ಸಮುದಾಯಕ್ಕೆ ಬಳಸದೆ ರಾಜ್ಯ ಹೆದ್ದಾರಿ ನಿರ್ಮಾಣ ಕಾಮಗಾರಿಗಳಿಗೆ ಬಳಸಲಾಗುತ್ತಿದೆ. ಒಂದು ಕಾಮಗಾರಿಗೆ 2 ಬಾರಿ ಅನುದಾನ ನೀಡುವ ಮೂಲಕ ಭ್ರಷ್ಟಾಚಾರ ನಡೆಸಲಾಗುತ್ತಿದೆ ಎಂದು ಆರೋಪಿಸಿದರು. ಕಾಶಿನಾಥ್ ಕೊರಡಿ ಅಡವಿ ಅಮರೇಶ್ವರ ಗ್ರಾಮದಲ್ಲಿನ ಸಮಾಜ ಕಲ್ಯಾಣ ಇಲಾಖೆಯ ಭೋಜನ ಶಾಲಾ ನಿರ್ಮಾಣದಲ್ಲಿ ಅವ್ಯವಹಾರವಾಗಿರುವ ಕುರಿತು ಮನವಿ ಸಲ್ಲಿಸಿದರು. ವಿಕಲಚೇತನರಿಗೆ ಮೀಸಲಿರುವ ತಾಲೂಕು ಪಂಚಾಯತ್, ಪುರಸಭೆ, ಗ್ರಾಮ ಪಂಚಾಯಿತಿಗಳಲ್ಲಿನ ಅನುದಾನವನ್ನು ಬಿಡುಗಡೆ ಮಾಡುವಂತೆ RPD ಟಾಸ್ಕ್ ಫೋರ್ಸ್ ಜಿಲ್ಲಾಧ್ಯಕ್ಷರಾದ MD ಜಾಫರ್ ಮನವಿ ಸಲ್ಲಿಸಿದರು. ಜನಸೇವಾ ಫೌಂಡೇಶನ್ ರಾಜ್ಯಾಧ್ಯಕ್ಷರಾದ ಜಾವೇದ್ ಖಾನ್ ಯರಮಲದೊಡ್ಡಿ ರಸ್ತೆಯಲ್ಲಿನ ವಸತಿ ನಿಲಯದಲ್ಲಿನ ಅವ್ಯವಸ್ಥೆ ಕುರಿತು ಮನವಿ ಸಲ್ಲಿಸಿದರು. ರಮೇಶ್ ನಾಯಕ್ ತಾಲೂಕು ಕೃಷಿ ಉತ್ಪನ್ನ ಮಾರುಕಟ್ಟೆ ಪ್ರದೇಶದ ವ್ಯಾಪ್ತಿಯಲ್ಲಿ ಕೃಷಿ ಮಾರಾಟ ಹೊರತುಪಡಿಸಿ ಅನ್ಯ ಚಟುವಟಿಕೆಗಳನ್ನು ನಡೆಸುತ್ತಿರುವ ಬಗ್ಗೆ ಮನವಿ ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ಲೋಕಾಯುಕ್ತ ನಿರೀಕ್ಷಕರಾದ ಕಾಳಪ್ಪ ಎಂ ಬಡಿಗೇರ್, ತಹಸೀಲ್ದಾರ್ ರಾಜು ಪಿರಂಗಿ, ಗ್ರೇಡ್ 2 ತಹಸೀಲ್ದಾರ್ ಅಬ್ದುಲ್ ವಾಹಿದ್, ತಾಲೂಕು ಪಂಚಾಯತ್ ಇಒ ಖಾಲಿದ್ ಅಹಮದ್, PSI ಸಣ್ಣ ವೀರೇಶ್ ನಾಯಕ ಸೇರಿದಂತೆ ವಿವಿಧ ಇಲಾಖೆಯ ತಾಲೂಕು ಮಟ್ಟದ ಅಧಿಕಾರಿಗಳು, ಸಾರ್ವಜನಿಕರು ಭಾಗವಹಿಸಿದ್ದರು.